ಮೊಟ್ಟ ಮೊದಲನೇ ಸಿನಿಮಾ ನರ್ತಕಿ ಥಿಯೇಟ್ರಲ್ಲಿ ಫ್ಯಾಮಿಲಿ ಫುಲ್ ಬಂದಿದೆ ನೋಡೋಕ್ಕೆ. ಹೇಗೆ ಅನಿಸ್ತಾ ಇದೆ ನಿಮಗೆ? ಭಾಳ ಖುಷಿ ಇದೆ ಸರ್. ಇದೇ ಥಿಯೇಟ್ರಲ್ಲಿ ಭಾಳಷ್ಟು ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನಾವೆಲ್ಲ ನೋಡಿದ್ದೀವಿ. ನನ್ನ ಸಿನಿಮಾನ ಅದೇ ನರ್ತಕಿ ಥಿಯೇಟ್ರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದು ಭಾಳ ಸಂತೋಷ ಇದೆ ಸರ್. ನನಗೆ ಮೊಟ್ಟ ಮೊದಲ ಬಾರಿಗೆ ನರ್ತಕಿಯಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದು ಬಹುಶಃ ನಂಗೆ ನೆನಪಿರೋದು ಜೀವನ್ ಚೈತ್ರ ನಮ್ಮ ತಾತಂದು 92ರಲ್ಲಿ. ಅದೇ ಥಿಯೇಟ್ರಲ್ಲಿ ನನ್ನ ಸಿನಿಮಾ ಇವತ್ತು ನಾವು ರಿಲೀಸ್ ಮಾಡಿ ನಾವು ಎಲ್ಲರೂ ಕುಟುಂಬ ಸಮೇತ ನೋಡ್ತಾರೆ. ತುಂಬ ಖುಷಿ ಇದೆ ಸರ್, ತುಂಬ ಹೆಮ್ಮೆ ಇದೆ ಸರ್. ಸರ್, ಮೊಟ್ಟ ಮೊದಲ ಸಿನಿಮಾ ನಾವು ನೋಡೋಕೆ ಬಂದಾಗ ನಮಗೂ ಎಲ್ಲ ಒಂದು ಕಡೆ ಭಯ ಆಯ್ತು, ಯಾವ ಥರ ಮಾಡಿದ್ದಾರೆ ಏನೋ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಸಾಧ್ಯವಾಯಿತು ಅಂತ ನೋಡಿದಾಗ ರಾಘವೇಂದ್ರ ರಾಜ್ಕುಮಾರ್ ಅವರೇ ಆ್ಯಕ್ಟಿಂಗ್ ಮಾಡೋದಕ್ಕಿತ್ತು. ಧನ್ಯವಾದ ಸರ್, ಆ್ಯಕ್ಟಿಂಗ್ ಆಗಿರ್ಬೋದು. ಧನ್ಯವಾದ ಸರ್, ಥ್ಯಾಂಕ್ ಯು ಸರ್. ಇದು ಹೇಗೆ ಸಾಧ್ಯವಾಯಿತು ಅನ್ನೋದಕ್ಕೆ ಎಲ್ಲ ಒಂದೇ ಉತ್ತರ ಸರ್. ಅದಕ್ಕೆ ನಮ್ಮ ನಿರ್ದೇಶಕರಾದ ಅಶೋಕ್ ಕಡಬ ಅವರೇ ಕಾರಣ ಸರ್. ಎರಡೂ ಕೈ ಹಿಡಿದು ಅವರು ನಡೆಸ್ಕೊಂಡು ಜೊತೆಗೆ ಎತ್ಕೊಂಡು ಅಪ್ಕೊಂಡು ನನ್ನ ಕೈಲಿ ಪಾತ್ರ ಮಾಡಿಸಿದ್ದಾರೆ ಸರ್. ಇದಕ್ಕೆಲ್ಲದಕ್ಕೂ ಕಾರಣ ಅವರೇ. ಸಂಪೂರ್ಣ ಕ್ರೆಡಿಟ್ ಅವ್ರಿಗೆ ಹೋಗಬೇಕು ಸರ್. ಆಮೇಲೆ ಈ ಅವಕಾಶನ ನನಗೆ ತಂದುಕೊಟ್ಟಂಥ ನಮ್ಮ ನಿರ್ದೇಶಕರು ಹಾಗೂ ನಿರ್ಮಾಪಕರು ಮಹದೇಶ್ ಅವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಹೃದಯದಿಂದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ ಸರ್. ಸರ್, ಶಿವಣ್ಣದು ಜೋಗಿ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ದು ಮೌರ್ಯ ಆಗಿರ್ಬೋದು, ಆ ಸಾಲಿಗೆ ಸೇರುತ್ತೆ. ಯಾಕಂದ್ರೆ ತಾಯಿ ಮಗನ ಸೆಂಟಿಮೆಂಟಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸ್ಟೋರಿನ ಅದನ್ನ ತಾಯಿ ಮಗನ ಸೆಂಟಿಮೆಂಟಲ್ ನೋಡ್ಬಿಟ್ಟೆ ಒಪ್ಕೊಂಡಿದ್ದಾನೆ ಸ್ಟೋರಿನ. ಖಂಡಿತ ಸರ್. ಆ ತಾಯಿ ಮಗನ ಬಾಂಡಿಂಗ್ ಏನು ತಂದಿದ್ದಾರೆ ಸಿನಿಮಾದಲ್ಲಿ, ಕಥೆಯಲ್ಲಿ, ಅದೇ ಮೂಲ ಕಾರಣ ಸರ್ ನಾವು ಒಪ್ಕೊಳ್ಳಿಕ್ಕೆ. ಅದು ಹಾಗೆ ನೀವು ಕ್ಲೈಮ್ಯಾಕ್ಸಲ್ಲಿ ನೋಡಿದಾಗೆ ಒಂದು ಟ್ವಿಸ್ಟ್ ಇದೆ, ಅದು ಪಾರ್ಟ್ 2 ಅಲ್ಲಿ ರಿವೀಲ್ ಆಗುತ್ತೆ. ಆ ಟ್ವಿಸ್ಟು ಹಾಗೆ ಆ ತಾಯಿ ಮಗನ ಬಾಂಧವ್ಯದ್ದು ಏನು ಕಥೆ ಇದೆ, ಅದಕ್ಕೋಸ್ಕರ ನನಗೆ ಕತೆ ಭಾಳ ಇಷ್ಟ ಆಗಿ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಬಂದಿದೆ ಸರ್. ಷಣ್ಮುಖ ಅವರು ನಿಜ ಜೀವನದಲ್ಲಿ ಹೇಗಿದ್ದಾರೋ ಅದೇ ಥರ ಸಾಫ್ಟ್ನೆಸ್ಸು ಸಿನಿಮಾದಲ್ಲಿ ಇದ್ದಿದ್ದ ಕಾರಣಕ್ಕೆ ನಿಮಗೆ ಸಿನಿಮಾ ಮಾಡೋಕ್ಕೆ ಈಸಿ ಆಯ್ತಾ ಅಂತ? ಸರ್, ನಾನು ಕೇಳಿದೆ ನಮ್ಮ ನಿರ್ದೇಶಕರನ್ನ, ಇದಕ್ಕೋಸ್ಕರ ಏನಾದರೂ ವಿಶೇಷವಾಗಿ ಏನು ತಯಾರಿ ಮಾಡ್ಕೊಳ್ಬೇಕು, ಏನು ಮಾಡಬೇಕು ಅಂತ. ಅವ್ರು ನನಗೆ ನೀವೇನು ಹೇಳಿದ್ರು ಅದೇ ಮಾತು ನನಗೆ ಹೇಳಿದ್ರು ಸರ್. ನಿಮ್ಮ ಕೋ-ಆಕ್ಟರ್ಸ್ ಹೇಳ್ತಾರೆ ಸಿನಿಮಾದಲ್ಲಿ ಹೆಂಗಿದೆ ಷಣ್ಮುಖ ಅವರು ಹಂಗೆ ಇದ್ದಾರೆ ನಾರ್ಮಲ್ ಆಗಿ. ನನಗೆ ನಿರ್ದೇಶಕರು ಮೊದಲು ಕೊಟ್ಟಿದ್ದ ಬ್ರೀಫಿಂಗೇ ಅದು ಸರ್. ನೀವು ಹೇಗಿದ್ದೀರಾ ನಿಜವಾಗ್ಲೂ ಹಾಗೇ ನೀವು ನನಗೆ ಅದೇ ಥರ ಬೇಕು ಕ್ಯಾಮ್ರಾ ಮುಂದೆ, ನೀವು ಅಷ್ಟು ಮಾಡಿಬಿಟ್ರೆ ನನಗೆ ಸಾಕು, ಇನ್ನೇನು ಬೇಡ ಅಂತ ಹೇಳಿದ್ರು. ಅವ್ರು ಏನು ಹೇಳ್ಕೊಟ್ರು ಅದನ್ನು ನಾನು ಮಾಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಎಲ್ಲ ಕಡೆಯಿಂದ ಬಂದಿದ್ದಾರೆ ಅಭಿಮಾನಿಗಳು, ಅವ್ರ ಪ್ರೀತಿ ತೋರಿಸಿದ್ರು. ಮೊದಲಾಗಿ ಮೈಸೂರಿಂದ ಜಯಪ್ರಕಾಶ್ ಅವರು ಮತ್ತು ಅವ್ರ ತಮ್ಮ ಚೇತನ್ ಅವರು ದೂರ ಬಂದು ನಮಗೆ ಸಹಾಯ ಹಸ್ತ ಮಾಡಿದ್ದಾರೆ. ಎಲ್ಲರನ್ನೂ ಪ್ರೀತಿಯಿಂದ ಕಂಡಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಅವರಿಬ್ಬರು ಬಂದಿದ್ದು ಮತ್ತು ತುಮಕೂರಿಂದ, ಬಿಜಾಪುರಿಂದ, ಎಲ್ಲ ಕಡೆಯಿಂದ ಬಂದು ಪ್ರೋತ್ಸಾಹ ಮಾಡೋಕ್ಕೆ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಒಳ್ಳೆಯದಾಗಲಿ ಚಿತ್ರತಂಡದವ್ರಿಗೆ, ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ಮಾಡೋ ಶಕ್ತಿ ದೇವರವ್ರಿಗೆ ಕೊಟ್ಟಿದ್ದಾರೆ. ನಾನೇನು ಹೇಳೋದೇನಿದೆ, ಎಲ್ಲ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರ ಬಾಯಿನಲ್ಲೂ ಕೇಳ್ತಾ ಇದ್ದೀನಿ. ಆ ಸಂತೋಷನ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವುಗಳು ಹೇಳಬೇಕು, ನಿಮ್ಮ ಬಾಯಿನಲ್ಲಿ ಆ ಮಾತುಗಳನ್ನ ಕೇಳಬೇಕು, ನಿಮ್ಮ ಮಾಧ್ಯಮದ ಮುಖಾಂತರ ಅದನ್ನು ನಾವು ಕೇಳಬೇಕು ಅನ್ನೋದೇ ನಮ್ಮ ಆಸೆ. ತಮ್ಮ ಎಲ್ಲ ಅಚ್ಚುಕಟ್ಟಾಗಿ ಬಂದಿದೆ, ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇದೇ ರೀತಿ ಮುಂದೇನೂ ಅವನಿಗೆ ಆಶೀರ್ವಾದ ಮಾಡಿ ನಿಮ್ಮ ಕಡೆಯಿಂದ ಮಾಡಿಸಿ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ.